ನಮ್ಮಲ್ಲಿ ತುಂಬಾ ಜನ ಕಮ್ಮಿ ಮಾರ್ಕ್ಸ್ ಬರ್ತಾ ಇದೆ ಅಂತ ನಾವು ತುಂಬಾ ಸೋಂಬೇರಿಗಳು ಅಂತ ಅನ್ಕೊಳ್ತಾರೆ. ಆದ್ರೆ ಅವರಲ್ಲೂ ಕೂಡ ಒಬ್ಬ ಜೀನಿಯಸ್ ಅಡಗಿದ್ದಾನೆ ಅಂತ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ. ಪ್ರತಿ ಸಲ 100ಕ್ಕೆ 100 ಮಾರ್ಕ್ಸ್ ತಗೊಳ್ಳೋರು ಕೂಡ ಜೀನಿಯಸ್ ಅಲ್ಲ. ನಿಮ್ಮನ್ನು ನೀವು ಪರೀಕ್ಷಿಸಿ ನೋಡಿ. ಈ ವಿಡಿಯೋ ಪೂರ್ತಿ ಆಗೋದ್ರೊಳಗಡೆ ನೀವು ಜೀನಿಯಸ್ ಹೌದೋ ಅಲ್ವೋ ಅಂತ ನಿಮಗೆ ಗೊತ್ತಾಗುತ್ತೆ. ತುಂಬಾ ವರ್ಷ ಕಷ್ಟಪಟ್ಟು ಓದಿ ಒಬ್ಬ ನಾರ್ಮಲ್ ವ್ಯಕ್ತಿ ಜೀನಿಯಸ್ ಆಗಿ ಬದಲಾವಣೆ ಆಗಬಹುದು. ಹಾಗಂತ ಓದಿದವರೇ ಜೀನಿಯಸ್ ಅಂದ್ರೆ ಅದು ತಪ್ಪು. ಹಾಲಿನಲ್ಲಿ ಕೆಲವು ವಿಜ್ಞಾನಿಗಳು ಕೆಲವು ವರ್ಷಗಳ ಕಾಲ ರಿಸರ್ಚ್ ಮಾಡಿ ಮನುಷ್ಯನಲ್ಲಿ ಅಡಗಿರುವ ಕೆಲವು ಲಕ್ಷಣಗಳನ್ನು ಗುರುತಿಸ್ತಾರೆ. ಈ ಲಕ್ಷಣಗಳೇನಾದ್ರೂ ನಿಮ್ಮಲ್ಲಿ ಇದ್ರೆ ನೀವು ಸೈಂಟಿಫಿಕ್ ಆಗಿ ಒಬ್ಬ ಜೀನಿಯಸ್. ಫ್ರೆಂಡ್ಸ್, ಈ ವಿಷಯನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ನಮ್ಮ ವಿಡಿಯೋ ಕೆಳಗಡೆ ಕಾಣಿಸೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಆಗ ನಾವು ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಸ್ಟೇಯಿಂಗ್ ಅಪ್ ಲೇಟ್. ನಿಮಗೆ ರಾತ್ರಿಯಲ್ಲಿ ಬೇರೆಯವರಿಗಿಂತ ತುಂಬಾ ಲೇಟಾಗಿ ಮಲಗುವ ಅಭ್ಯಾಸ ಇದೆಯಾ? ಹಾಗಾದ್ರೆ ನೀವು ಒಬ್ಬ ಜೀನಿಯಸ್. ಜೀನಿಯಸ್ ಅವರ ಮೆದುಳು ಪ್ರತಿ ನಿಮಿಷ ಏನಾದರೂ ಒಂದನ್ನು ಆಲೋಚನೆ ಮಾಡ್ತಾನೆ ಇರುತ್ತೆ. ಇವರಿಗೆ ಹಸಿವಿನ ಜೊತೆ ಇರೋ ಇನ್ನೊಂದು ಹಸಿವು ಇನ್ಫಾರ್ಮೇಷನ್. ಅದಕ್ಕೆ ಅವರು ರಾತ್ರಿ ಹೊತ್ತು ತುಂಬಾ ಟೈಮು ಎಚ್ಚರವಾಗಿದ್ದು ಇಂಟರ್ನೆಟ್ನಲ್ಲಿ ವಿಡಿಯೋಗಳು ನೋಡುವ ಮುಖಾಂತರ, ಬುಕ್ಸ್ ಓದುವ ಮುಖಾಂತರ ತಮ್ಮ ನಾಲೆಡ್ಜ್ನ ಬೆಳೆಸ್ಕೊಳ್ತಾರೆ. ನೀವೇನಾದರೂ ಗಮನಿಸಿದರೆ ಪ್ರಪಂಚದಲ್ಲಿ ತುಂಬಾ ಜೀನಿಯಸ್ಗಳಿಗೆ ಇನ್ಸೋಮಿಯಾ ಇದೆ. ನಿಕೋಲಾ ಟೆಸ್ಲಾ, ಈ ದಿನ ನಾವು ಯಾರಿಂದ ಕರೆಂಟ್ನ ಯೂಸ್ ಮಾಡ್ತಾ ಇದ್ದೀವೋ ಅವರು ಕೇವಲ ದಿನಕ್ಕೆ 1.5 ಗಂಟೆಯಿಂದ 2 ಗಂಟೆ ಮಾತ್ರ ನಿದ್ದೆ ಹೋಗ್ತಿದ್ರು. ಪ್ರಮುಖ ವಿಜ್ಞಾನಿ ಮತ್ತು ಚಿತ್ರಕರ್ತರಾದ ಲಿಯನಾರ್ಡೋ ಡಾವಿನ್ಸಿ ಇವರು ಕೂಡ ದಿನಕ್ಕೆ 2 ಗಂಟೆ ಮಾತ್ರ ನಿದ್ದೆ ಹೋಗ್ತಿದ್ರು. ಲೇಜಿನೆಸ್. ಜೀನಿಯಸ್ಗಳು ನಾರ್ಮಲ್ ವ್ಯಕ್ತಿಗಳಿಗಿಂತ ತುಂಬಾ ಸೋಮಾರಿಗಳಾಗಿರ್ತಾರೆ. ಹಾಗಂತ ನೀವು ಸೋಮಾರಿಗಳಾಗಿ ಅಂತ ನಾವು ಹೇಳ್ತಿಲ್ಲ. ಇವರು ಮಾಡೋ ಕೆಲಸ ಇತರರಿಗಿಂತ ಭಿನ್ನವಾಗಿರುತ್ತೆ. ಇದರ ಹಿಂದೆ ಒಂದು ಸೈಂಟಿಫಿಕ್ ರೀಸನ್ ಕೂಡ ಇದೆ. ಅದೇನು ಅಂದ್ರೆ ನಾವು ತಿಂದ ಆಹಾರದಿಂದ ನಮಗೆ ಸಿಗುವ ಶಕ್ತಿಯಲ್ಲಿ 20ರಷ್ಟು ಶಕ್ತಿ ನಮ್ಮ ಮೆದುಳು ತಗೊಳುತ್ತೆ. ಜೀನಿಯಸ್ ಕೆಲಸ ಮಾಡುವ ಸಮಯದಲ್ಲಿ ಅವರ ಮೆದುಳು ಉಳಿದವರಿಗಿಂತ ಜಾಸ್ತಿ ಎನರ್ಜಿಯನ್ನು ತಗೊಳುತ್ತೆ. ಇದರಿಂದ ಅವರಿಗೆ ಸುಸ್ತಾಗುತ್ತೆ. ಇದರಿಂದ ಅವರು ಸ್ವಲ್ಪ ಸೋಮಾರಿಗಳಾಗ್ತಾರೆ. ಈ ಲೇಜಿನೆಸ್ನಿಂದಾನೇ ಇವರು ಮಾಡೋ ಎಷ್ಟೇ ದೊಡ್ಡ ಕೆಲಸವಾದರೂ ಅದನ್ನು ಉಳಿದವರಿಗಿಂತ ಕಮ್ಮಿ ಸಮಯದಲ್ಲಿ ಮಾಡೋದಕ್ಕೆ ಶಾರ್ಟ್ ಕಟ್ಸ್ನ ಯೂಸ್ ಮಾಡ್ತಾರೆ. ಈ ಸೋಮಾರಿತನದಿಂದಲೇ ಟಿವಿಯನ್ನು ಆಪರೇಟ್ ಮಾಡೋದಕ್ಕೆ ಎದ್ದೇಳೋ ಅವಶ್ಯಕತೆ ಇಲ್ಲದೆ ರಿಮೋಟ್ ಕಂಡುಹಿಡಿದಿದ್ದು. 1-2 ನಾವೀಗ ಯೂಸ್ ಮಾಡೋ ಎಲ್ಲ ವಸ್ತುಗಳು ಒಬ್ಬ ಸೋಮಾರಿ ಇನ್ನೊಬ್ಬ ಸೋಮಾರಿಗೋಸ್ಕರ ಕಂಡುಹಿಡಿದಿದ್ದೆ. ಲೆಸ್ ಸೋಷಿಯಲ್. ಇನ್ನೊಬ್ಬರ ರೀತಿ ನಾರ್ಮಲ್ ಆಗಿರೋದಕ್ಕೆ ಆಗದೇ ಇರುವುದು, ಅವರ ಜೊತೆ ಮಾತಾಡುವುದಕ್ಕೆ ಬೇಸರ ಬೀಳೋದು, ಇವೆಲ್ಲ ನೆಗೆಟಿವ್ ಲಕ್ಷಣಗಳು. ಆದ್ರೆ ಈ ಲಕ್ಷಣಗಳು ಯಾರ ಬ್ರೈನ್ ಇಂಟೆಲಿಜೆಂಟ್ ಆಗಿರುತ್ತೋ ಅವ್ರ ಹತ್ರ ಮಾತ್ರನೇ ಕಾಣಿಸುತ್ತೆ. ಜೀನಿಯಸ್ಗಳ ಯೋಚನೆಗಳು, ಇಷ್ಟಗಳು ಬೇರೆಯವರಿಗಿಂತ ವಿಭಿನ್ನವಾಗಿ ಇರುತ್ತೆ. ಅದಕ್ಕೆ ಇವರು ಸೊಸೈಟಿಗೆ ದೂರವಾಗಿರೋದಕ್ಕೆ ಪ್ರಯತ್ನ ಪಡ್ತಾರೆ. ಇವರು ನಮ್ಮ ಹಾಗೆ 4 ಜನರ ಜೊತೆ ಏನಂದ್ರೆ ಅದು ಮಾತನಾಡೋದಿಲ್ಲ. 1-2 ಸಾವಿರಾರು ಸ್ಟಡೀಸ್ ಹೇಳೋದೇನು ಅಂದ್ರೆ ಇಂಟೆಲಿಜೆಂಟ್ ಪೀಪಲ್ ಆರ್ ಲೆಸ್ ಸೋಷಿಯಲ್. ಥಿಂಕಿಂಗ್ ಬಿಫೋರ್ ಸ್ಲೀಪ್. ನಿಮಗೆ ರಾತ್ರಿ ಸಮಯದಲ್ಲಿ ಮಲಗೋದಕ್ಕಿಂತ ಮುಂಚೆ ಯೋಚನೆ ಮಾಡೋ ಅಭ್ಯಾಸ ಇದೆಯಾ? ಹಾಗಾದ್ರೆ ನೀವು ಕೂಡ ಜೀನಿಯಸ್. ಜೀನಿಯಸ್ ತನ್ನ ಮುಂದೆ ನಡೆಯೋ ಪ್ರತಿಯೊಂದು ಕೆಲಸವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾನೆ. ಈ ದಿನ ಏನ್ ನಡೆದಿದೆ, ನಾಳೆ ಏನ್ ನಡೆಯುತ್ತೆ ಅನ್ನೋ ವಿಷಯಗಳನ್ನು ಇವರು ಮೆದುಳು ಮಲಗೋದಕ್ಕಿಂತ ಮುಂಚೆ ಯೋಚನೆ ಮಾಡುತ್ತೆ. ಇದರಿಂದ ಇವರು ನಾಳೆ ನಡೆಯೋದನ್ನ ಸಕ್ಸಸ್ಫುಲ್ ಆಗಿ ಎದುರಿಸೋದಕ್ಕೆ ರೆಡಿ ಆಗ್ತಾರೆ. ಸಾಮಾನ್ಯ ಜನರಲ್ಲಿ ಈ ಒಂದು ಲಕ್ಷಣ ಕಾಣಿಸೋದಿಲ್ಲ. ಕ್ಯೂರಿಯಸ್ ನೇಚರ್. ನಿಮ್ಮ ಮೆದುಳಿನಲ್ಲಿ ತುಂಬಾ ಪ್ರಶ್ನೆಗಳು ಯಾವಾಗಲೂ ಬರ್ತಾನೆ ಇರುತ್ತಾ? ಆ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದಿಕ್ಕೆ ನಿಮ್ಮ ಬ್ರೈನ್ ಬಲವಂತ ಮಾಡುತ್ತಾ? ಆ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದಿಕ್ಕೆ ನೀವು ಚಿಕ್ಕ ಸೈಂಟಿಸ್ಟ್ ಆಗಿ ಪ್ರಯೋಗಗಳನ್ನು ಮಾಡ್ತಾ ಇದ್ದೀರಾ? ಇವೆಲ್ಲ ಒಬ್ಬ ಜೀನಿಯಸ್ಗಿರೋ ಲಕ್ಷಣಗಳು. ಸಾಮಾನ್ಯ ಜನರಲ್ಲಿ ತಿಳ್ಕೊಳ್ಬೇಕು ಅನ್ನೋ ಆತುರ ಕಮ್ಮಿ ಇರುತ್ತೆ. ಆದರೆ ಜೀನಿಯಸ್ಗೆ ತಿಳಿದುಕೊಳ್ಬೇಕು ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ. ಅವರು ಪ್ರತಿಯೊಂದು ವಿಷಯವನ್ನು ಹೊಸದಾಗಿ ನೋಡ್ತಾರೆ. ಇವರು ಹೊಸ ವಿಷಯವನ್ನು ಕಲಿಯೋದಕ್ಕೆ ಆತುರದಿಂದ ಇರ್ತಾರೆ. ಇವರಿಗೆ ಕಲಿಯೋದು ಅಂದರೆ ತುಂಬ ಇಷ್ಟ. ಯಾವಾಗ ನಿಮಗೆ ಒಂದು ವಿಷಯದ ಮೇಲೆ ಇಷ್ಟ ಆಗುತ್ತೋ ಆಗ ಆ ವಿಷಯಕ್ಕೆ ಸಂಬಂಧಿಸಿದ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಅದಕ್ಕೆ ನಾವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂದರೆ ಇಷ್ಟದಿಂದ ಮಾಡಬೇಕು. ಅಡಿಕ್ಷನ್ ಫಾರ್ ಸಮಥಿಂಗ್. ಯಾವುದೇ ಒಂದು ವಿಷಯದ ಮೇಲೆ ನಮಗೆ ತುಂಬ ಇಷ್ಟ ಆಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ನಮ್ಮ ಮೆದುಳಿನಲ್ಲಿ ಬಿಡುಗಡೆ ಆಗೋ ಡೊಪಮೈನ್ ಅನ್ನೋ ಕೆಮಿಕಲ್. ಜೀನಿಯಸ್ ಬ್ರೈನ್ ಉಳಿದವರಿಗಿಂತ ತುಂಬ ಚುರುಕಾಗಿ ಇರುತ್ತೆ. ಇವರ ಮೆದುಳಿನಲ್ಲಿ ಬಿಡುಗಡೆಯಾಗುವ ಡೊಪಮೈನ್ ಕೆಮಿಕಲ್ ಕೂಡ ತುಂಬ ಜಾಸ್ತಿಯಾಗಿ ಇರುತ್ತೆ. ಅದಕ್ಕೆ ಇವರು
ಚಿಕ್ಕ ಚಿಕ್ಕ ಜೋಕ್ಗಳಿಗೆ ಕೂಡ ತುಂಬ ಎಂಜಾಯ್ ಮಾಡ್ತಾರೆ. ಅದಕ್ಕೆ ಅವರು ಯಾವುದಾದ್ರೂ ಒಂದು ಅಭ್ಯಾಸಕ್ಕೆ ಒಳಗಾಗ್ತಾರೆ. ಇವರು ತೆಗೆದುಕೊಳ್ಳುವ ನಿರ್ಧಾರದಿಂದ, ಸೆಲೆಕ್ಟ್ ಮಾಡುವ ಕೆಲಸದಿಂದ ಇವರು ದೊಡ್ಡ ವ್ಯಕ್ತಿ ಆಗ್ತಾರೋ ಅಥವಾ ಹಾಳಾಗ್ತಾರೋ ಅನ್ನೋದು ಆಧಾರವಾಗಿರುತ್ತೆ. ಥಿಂಕಿಂಗ್ ಯುವರ್ ಸೆಲ್ಫ್. ಜೀನಿಯಸ್ ಆಗಾಗ ಯೋಚನೆ ಮಾಡ್ತಾ ತನ್ನಲ್ಲಿ ತಾನೇ ಮಾತಾಡ್ಕೊಳ್ತಿರ್ತಾನೆ. ಇದು ತುಂಬ ಕಮ್ಮಿ ಜನರಲ್ಲಿ ಕಾಣಿಸುವ ಲಕ್ಷಣ. ಜೀನಿಯಸ್ ಪ್ರತಿ ಚಿಕ್ಕ ವಿಷಯವನ್ನು ಸೂಕ್ಷ್ಮವಾಗಿ ಗಮನಿಸ್ತಾನೆ, ಅದರ ಬಗ್ಗೆನೇ ಯೋಚನೆ ಮಾಡ್ತಾನೆ, ಅದನ್ನು ತನ್ನ ಕಣ್ಣು ಮುಂದೆ ಊಹೆ ಮಾಡ್ಕೊಳ್ತಾನೆ. ಅದಕ್ಕೆ ಒಂದೊಂದು ಸಾರಿ ಪಕ್ಕದಲ್ಲಿರುವವರನ್ನು ಗಮನಿಸದೆ ತನ್ನಲ್ಲಿ ತಾನು ಮಾತಾಡ್ಕೊಳ್ತಿರ್ತಾನೆ. ತನ್ನಲ್ಲಿ ತಾನು ಮಾತಾಡ್ಕೊಳ್ಳುವುದು ಅನ್ನೋದು ಬ್ರೈನ್ ಮೇಲಿರೋ ಒತ್ತಡವನ್ನು ಕಮ್ಮಿ ಮಾಡುತ್ತೆ, ಕಾನ್ಫಿಡೆನ್ಸನ್ನು ಕೂಡ ಜಾಸ್ತಿ ಮಾಡುತ್ತೆ. ಅದಕ್ಕೆ ಪ್ರಪಂಚದಲ್ಲಿರುವ ನಂಬರ್ 1 ಕ್ರೀಡಾಪಟುಗಳು ತಮ್ಮಲ್ಲಿ ತಾವು ಮಾತಾಡ್ಕೊಳ್ತಿರ್ತಾರೆ. ಬ್ಲೂ ಐಸ್. 730 ಕೋಟಿ ಜನರಿರುವ ಈ ಪ್ರಪಂಚದಲ್ಲಿ ಕೇವಲ 8ರಷ್ಟು ಜನರಿಗೆ ಮಾತ್ರ ಬ್ಲೂ ಐಸ್ ಇದೆ. ಕೆಲವು ಯೂನಿವರ್ಸಿಟಿಗಳು ಮಾಡಿದ ಸರ್ವೆ ಪ್ರಕಾರ ಬ್ಲೂ ಐಸ್ ಇರುವ ವ್ಯಕ್ತಿಗಳು ನಾರ್ಮಲ್ ವ್ಯಕ್ತಿಗಳಿಗಿಂತ ಹೆಚ್ಚು ಸ್ಟ್ರಾಟಜಿ ಥಿಂಕಿಂಗ್ ಹೊಂದಿದ್ದಾರಂತೆ. ನೈಲ್ ಸೈನ್. ನಿಮ್ಮ ಹೆಬ್ಬೆರಳಿನ ಉಗುರಿನಲ್ಲಿ ಚಂದ್ರಾಕಾರದ ಬಿಳಿ ಮಚ್ಚೆ ಇದೆ ಅಂದರೆ ನಿಮ್ಮ ಇಂಟೆಲಿಜೆಂಟ್ ಲೆವೆಲ್ ತುಂಬ ಜಾಸ್ತಿ ಇದೆ ಎಂದು ಅರ್ಥ. ಬ್ರಿಟನ್ಗೆ ಸೇರಿದ ಒಂದು ರಿಸರ್ಚ್ ಸಂಸ್ಥೆ ಮಾಡಿದ ಪರಿಶೋಧನೆಯಲ್ಲಿ ಈ ಬಿಳಿ ಮಚ್ಚೆ ಅನ್ನೋದು ಎಷ್ಟು ಜಾಸ್ತಿ ಇರುತ್ತೋ ನೀವು ಅಷ್ಟು ಇಂಟೆಲಿಜೆಂಟ್ ಆಗಿ ಯೋಚನೆ ಮಾಡ್ತೀರಂತೆ. ಇದು ಸೈಂಟಿಫಿಕ್ ಆಗಿ ಕೂಡ ಪ್ರೂವ್ ಆಗಿದೆ. ಈಗ ನಾವು ಹೇಳಿದ ಎಲ್ಲ ವಿಷಯಗಳು ಕೂಡ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರುವವೆ. ಇವುಗಳಲ್ಲಿ ಯಾವುದಾದ್ರೂ ಒಂದು ಲಕ್ಷಣ ನಿಮ್ಮಲ್ಲೂ ಇದ್ದರೆ ನೀವು ಕೂಡ ಸೈಂಟಿಫಿಕ್ ಆಗಿ ಒಬ್ಬ ಜೀನಿಯಸ್. ನಿಮ್ಮಲ್ಲಿ ಅಡಗಿರುವ ಎನರ್ಜಿಯನ್ನು ನೀವು ಲೆಕ್ಕ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ನಿಮ್ಮ ಮೇಲೆ ನಿಮಗೆ ಇರೋ ನಂಬಿಕೆ, ಆ ನಂಬಿಕೆಯನ್ನು ಉಳಿಸೋದಕ್ಕೆ ಮಾಡುವ ಪ್ರಯತ್ನ, ಎಷ್ಟೇ ಕಷ್ಟ ಬಂದರೂ ಆ ಪ್ರಯತ್ನವನ್ನು ಬಿಡಬಾರದು ಅನ್ನೋ ನಿಮ್ಮ ಛಲ, ಈ 3 ನಿಮ್ಮನ್ನು ಪ್ರಪಂಚಕ್ಕೆ ಗೊತ್ತಾಗೋ ರೀತಿ ಮಾಡುತ್ತೆ. ಫ್ರೆಂಡ್ಸ್, ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ವಿಡಿಯೋ ಕೆಳಗಡೆ ಕಾಣಿಸೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.